ಸತೀಶ್ ರಾಂಪುರೆ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದಾರೆ. ಶಿವರಾಜ ಚಿನ್ನಕೇರಿ ಆರೋಪ. ಭಕ್ತ ಕನಕದಾಸರ 538ನೇ ಜಯಂತ್ಯೋತ್ಸವ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಸತೀಶ್ ರಾಂಪುರೆ ಅವರು ಸ್ವಯಂವಾಗಿ ಘೋಷಣೆಗೊಂಡಿದ್ದಾರೆ ಎಂದು ಗೊಂಡ ಸಮಾಜದ ಮುಖಂಡ ಶಿವರಾಜ ಚಿನ್ನಕೇರಿ ಆರೋಪ ಮಾಡಿದ್ದಾರೆ. ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರಗಳಲ್ಲಿ ಗುರುವಾರ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ಜಯಂತಿ ಉತ್ಸವ ಪೂರ್ವಭಾವಿ ಸಭೆಯಲ್ಲಿ ಸತೀಶ್ ರಾಂಪುರೆ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಲ್ಲ, ಆದರೆ ಅವರು ಸ್ವಯಂವಾಗಿ ಅಧ್ಯಕ್ಷ ಎಂದು ಹೇಳಿಕೊಳ್ಳುತ್ತಿರುವುದು ಖಂಡನೀಯವಾಗಿದೆ. ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಎಂದು ನಾವು ಮಾನ್ಯತೆ ಕೊಡುವುದಿಲ್ಲ. ಹೀಗಾಗಿ ತಾಲೂಕಿನ ಸಮಾಜ ಬಾಂಧವರು ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು. ಈ ವರ್ಷ ತಾಲೂಕಿನಲ್ಲಿ ಎಲ್ಲರೂ ಒಂದುಗೂಡಿ ಕೇವಲ ಒಂದೇ ಜಯಂತಿ ಆಚರಣೆ ಮಾಡಲು ಪ್ರಯತ್ನ ಮಾಡೋಣ ಎಂದು ಹೇಳಿದರು. ಬಿರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಸಭೆಯನ್ನು ಕರೆದು ಕನಕದಾಸ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಕರೆದು ಬಸವರಾಜ ಮೊಳಕೇರಿಯವರಿಗೆ ಈಗಾಗಲೇ ಯುನಾನಿಮಸ್ ಆಗಿ ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಿತ್ತು. ಆದರೆ ಕೆಲವರು ನಾವು ಅದನ್ನು ಒಪ್ಪೋದಿಲ್ಲ ಅಂಥೇಳಿ ಹೊರಗಡೆ ಹೋಗಿ ಮತ್ತೆ ನಿನ್ನೆ ಅದೇ ಬಿರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಸಭೆಯನ್ನು ಮಾಡಿ ಸ್ವಯಂ ಘೋಷಿತವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಏನು ಅಧ್ಯಕ್ಷರಿದ್ದಾರೆ ಅದಕ್ಕೆ ಯಾವುದೂ ಕೂಡ ವ್ಯಾಲ್ಯೂ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪಕ್ಷ ಭೇದವನ್ನೆಲ್ಲ ಮರೆತು ಸಮಾಜದ ಹಿತದೃಷ್ಟಿಯಿಂದ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಣಯ ತಗೊಂಡಾಗ ಅಲ್ಲಿ ಯಾವುದೂ ಕೂಡ ವ್ಯತ್ಯಾಸಗಳನ್ನು ಬರಬಾರ್ದು. ಯಾಕಂದರೆ ಈಗಾಗಲೇ ನಾನು ಕೂಡ ಸುಮಾರು ಸಾರಿ ಜಯಂತಿ ಅಧ್ಯಕ್ಷರು ಕೂಡ ಆಗಿದ್ದೀನಿ ಮತ್ತು ಸತೀಶ್ ರಾಂಪುರೆ ಅವರು ಕೂಡ ಈಗಾಗಲೇ ಭಾಳಷ್ಟು ಸಾರಿ ಅವರು ಕೂಡ ಉತ್ಸವ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಆದರೆ ಸಮಾಜದ ಬಹುತೇಕ ಜನರು ಬೇಡಿಕೆ ಏನಿತ್ತಂದ್ರೆ ಯಾರ್ಯಾರು ಮೊದಲು ಆಗಿದ್ದರೆ ಹಳೆಯವರು ಅಧ್ಯಕ್ಷರನ್ನು ಬಿಟ್ಟು ಹೊಸವರು ಕೂಡ ಅವಕಾಶವನ್ನು ಕೊಡಬೇಕು, ನೀವೆಲ್ಲ ಸಮಾಜದೆಲ್ಲ ಮುಖಂಡರು ಹಿರಿಯರು ಅಂದಾಗ ಆಯಿತು, ನೀವೆಲ್ಲ ಸಮಾಜ ಏನು ನಿರ್ಣಯ ತಗೋತೀರಿ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧಾಗಿದ್ದೀವಿ, ನೀವೇನು ನಿರ್ಣಯ ತಗೋರಿ ಅಂದಾಗ ಬಸವರಾಜ ಮೊಳಕೇರಿಯವರಿಗೆ ಆ ಸಮಿತಿ ಅಧ್ಯಕ್ಷನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಕೆಲವು ಜನ ಇಲ್ಲ, ನಾವು ಇದಕ್ಕೆ ಒಪ್ಪೋದಿಲ್ಲ ಅಂತೇಳಿ ಅಂದು ನಿನ್ನೆ ಮತ್ತೆ ಒಂದು ಸಭೆಯನ್ನು ಮಾಡಿ ಸ್ವಯಂ ಘೋಷಿತವಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಮ್ಮ ಸಮಾಜ ವತಿಯಿಂದ ಯಾವುದೂ ಕೂಡ ಬೆಂಬಲ ಇಲ್ಲ ಮತ್ತು ಸಹಕಾರ ಕೂಡ ಇಲ್ಲ. ಯಾಕಂದ್ರೆ ಯಾಕೆ ಇದನ್ನು ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ ಅಂದರೆ, ಯಾವಾಗ ಪಕ್ಷ ಭೇದವನ್ನು ಮರೆತು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಇದ್ದೀವಿ ಅಂದಾಗ ಅದರಲ್ಲಿ ಕೇವಲ ಕಾಂಗ್ರೆಸ್ಸಿನ ಕೆಲವು ಬೆಂಬಲಿತರು ನಾನು ಅಧ್ಯಕ್ಷ ಆಗಿದ್ದೀನಿ ಅಂತೇಳಿ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಏನು ಸನ್ಮಾನ ಮಾಡ್ಕೊತಾರಂದ್ರೆ ಇದು ಸಮಾಜದ ಅಧ್ಯಕ್ಷರು ಏನು ಪಕ್ಷದ ಅಧ್ಯಕ್ಷರು ಅಂತಕ್ಕಂಥದ್ದು ನಮ್ಮ ಕನ್ಫ್ಯೂಷನ್ ಇದೆ ಸಮಾಜ. ಒಂದು ವೇಳೆ ಸಮಾಜದ ವತಿಯಿಂದ ಜಯಂತಿ ಅಧ್ಯಕ್ಷರು ಅಂದಾಗ ಅವರು ಇವ್ರ ಹತ್ರ ಲೀಡರ್ ಹತ್ರ ಹೋಗಿ ಸನ್ಮಾನ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಲ್ಲಿ. ಯಾಕಂದ್ರೆ ಸಮಾಜ ಗೌರವ ಕೊಡಬೇಕು, ಸಮಾಜಕ್ಕೆ ಸನ್ಮಾನ ಮಾಡಬೇಕು, ಅದಕ್ಕೆ ಮಾತ್ರ ವ್ಯಾಲ್ಯೂ ಇತ್ತು. ಇನ್ನೊಂದು ನಾನು ಕಾಂಗ್ರೆಸ್ ಹೋಗಿ ಸನ್ಮಾನ ಮಾಡ್ಕೊಳ್ತಕ್ಕಂಥ, ಇನ್ನೊಬ್ಬರು BJP ಹೋಗಿ ಸನ್ಮಾನ ಮಾಡ್ಕೊಳ್ತಕ್ಕಂಥ ಅದು ಸಮಾಜ ಒಳ್ಳೆಯ ದೃಷ್ಟಿನಲ್ಲ, ಸಮಾಜ ಮಾಡ್ತಕ್ಕಂಥ ಕೆಲಸನೂ ಅಲ್ಲ. ಮುಖಂಡರ ಮನೆಗೆ ಹೋಗಿ ಸನ್ಮಾನ ಮಾಡ್ಕೊಂಡಿದ್ದಾರೆ. ಇದು ಬಹುತೇಕ ಕಾಂಗ್ರೆಸ್ಸಿನ ಕನಕದಾಸ ಜಯಂತಿ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ದಯಮಾಡಿ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಮನವಿ ಏನು ಮಾಡ್ತಾ ಇದ್ದೀನಿ, ಏನು 8ನೇ ತಾರೀಕು ಈ ಬರ್ತಕ್ಕಂಥ 8ನೇ ತಾರೀಕಿನ ಸರ್ಕಾರದ ಕಾರ್ಯಕ್ರಮ ಇದೆ, ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಬಂಧುಗಳು ಏನು ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಕಚೇರಿಗಳಲ್ಲಿ, ನೀವು ಎಲ್ಲೆಲ್ಲಿ ವಿಲೇಜಲ್ಲಿ ಮಾಡ್ತಾ ಇದ್ರಿ ಅದನ್ನು ಮಾಡಿಕೊಂಡು ನೀವು 9:30 ಮುಂಜಾನೆ ಬೆಳಗ್ಗೆ 8 ತಾರೀಕಿಗೆ 9:30ಗೆ ತಹಶೀಲ್ ಕಚೇರಿಯಿಂದ ಬಂದು ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಬೇಕಂತೇಳಿ ಆಲೋಚನೆಯನ್ನು ಮಾಡಿದ್ದೀವಿ. ಅದಕ್ಕೆ ದಯಮಾಡಿ ನನ್ನ ಸಮಾಜ ಬಂಧುಗಳಿಗೆ 8ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ಕೂಡ ಮನವಿ ಮಾಡಿಕೊಂಡು 8ನೇ ತಾರೀಕು ನಂತರದಲ್ಲಿ ಮತ್ತೆ ಒಂದು ವೇಳೆ ಖಾಸಗಿ ಕಾರ್ಯಕ್ರಮ, ಜಯಂತಿಯನ್ನು ಖಾಸಗಿ ಕಾರ್ಯಕ್ರಮ ಮಾಡಬೇಕು ಅಥವಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡಬೇಕಂತಕ್ಕಂಥದ್ದನ್ನು 8ನೇ ತಾರೀಕು ಒಂದು ಸಭೆಯನ್ನು ಮಾಡಿ ನಿರ್ಣಯನ ತಗೊಳ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವಿನಾಯಕ ದೇವದತ್ತ ಒಡೆಯರ್, ವಿನಾಯಕ ಮಣಕೋಜಿ, ಪಂಡಿತ ಹಿಪ್ಪರಗಿ, ಪವನ್ ಗೊಂಡ, ಖಂಡಪ್ಪ ವಡ್ಡನಕೇರ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ತಾಳಮಡಗಿ, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.